ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಹಾಬಿ ಹುಚ್ಚು ಚಾನಲ್. ಈ ಚಾನಲ್ನಲ್ಲಿ ಇವತ್ತಿನ ನಾನು ಕೊಡ್ತಾ ಇರೋ ವಿಡಿಯೋ ಮಂಡಲ ಆರ್ಟ್. ಮಂಡಲ ಆರ್ಟ್ ಎಷ್ಟೊಂದು ಜನ ಆಲ್ರೆಡಿ ಮಾಡಿರ್ತಾರೆ, ಮಾಡಬೇಕು ಅನ್ಕೊಂತಾ ಇರ್ತಾರೆ. ತುಂಬ ಸಿಂಪಲ್ ಆಗಿ ಟ್ರೈ ಮಾಡಬೇಕು ಅನ್ಕೊಂಡವ್ರಿಗೆ ಈ ವಿಡಿಯೋ. ನನ್ನ ಸೆಂಟಿಮೆಂಟ್ ಆಗಿ ನನ್ಗೆ ಇಷ್ಟವಾಗಿರೋ ದೇವರಾದ ಗಣೇಶನ ಚಿತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ನಿಮಗೆ ಗಣೇಶ ಬರೆಯೋದು ತುಂಬ ಕಷ್ಟ ಆಗ್ತಿದೆ ಅಂದರೆ ಫಸ್ಟ್ ಟೈಮ್ ಮಾಡೋರು ಅಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ಹೂವಿನ ಚಿತ್ರನ ಫ್ಲೋರಲ್ ಡಿಸೈನ್ ಕೊಟ್ಟರೆ ಆಗುತ್ತೆ. ಅದ್ರ ಸುತ್ತಲೂ ನಾನು ಮತ್ತೆ ಯು ಶೇಪ್ ಡಿಸೈನ್ಸ್ ಮಾಡ್ತಾ ಇದ್ದೀನಿ. ಇದು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಟೈಮ್ ಮಾಡೋರು ನೋಡ್ಕೊಂಡು ಮಾಡ್ಬೋದು. ಯಾವ ಪ್ಯಾಟರ್ನ್ಸ್ ಹಾಕಬೇಕು, ಹೇಗೆ ಪ್ಯಾಟರ್ನ್ಸ್ ಮಾಡಬೇಕು ಅಂತ ಗೊತ್ತಾಗದೇ ಇದ್ರೆ, ಸಡನ್ನಾಗಿ ತಲೆಗೆ ಬರ್ತಾ ಇಲ್ಲ ಅಂದರೆ ನನ್ನ ವಿಡಿಯೋನ ರೆಫರ್ ಮಾಡ್ಬೋದು. ಆಕ್ಚುಲಿ ಮಂಡಲ ಆರ್ಟ್ನ ಮಾಡೋರಿಗೆ ತುಂಬ ಹೆಲ್ಪ್ ಆಗೋದೇನಂದ್ರೆ ಸ್ಟ್ರೆಸ್ ತುಂಬ ರಿಲೀಫ್ ಆಗುತ್ತೆ. ನನಗೆ ತುಂಬ ವಿಪರೀತ ಟೆನ್ಷನ್ ಆಗ್ತಾ ಇದೆ, ಏನಾದರೂ ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂದರೆ ನಾನು ಮಾಡೋ ಫಸ್ಟ್ ಕೆಲಸ ಮಂಡಲ ಆರ್ಟ್. ಆಕ್ಚುಲಿ ನೀವು ಅದನ್ನ ಮಾಡ್ತಾ ಇದ್ರೆ ಎಷ್ಟು ಕಾಮ್ ಫೀಲ್ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಗಿರೋ ಸ್ಟ್ರೆಸ್ ರಿಲೀಫ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ತುಂಬ ಸಿಂಪಲ್ ಆಗಿರೋ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ದೀನಿ. ಆಮೇಲೆ ಕಂಪ್ಲೀಟ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇರೋದು. ನೋಡಿ ನಿಮ್ಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಮಂಡಲ ಆರ್ಟ್ ಬಗ್ಗೆ ರೀಸೆಂಟಾಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ತೆಗೆದಿದ್ದೆ. ಆವಾಗ ಅಲ್ಲೊಂದು ಫನ್ನಿ ಸ್ಟೇಟ್ಮೆಂಟ್ ಓದಿದೆ. ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು, ಅದಕ್ಕೆ ನಿಮ್ಮ ಹತ್ರ ಹೆಂಗೆ ಹೇಳ್ತಾ ಇದ್ದೀನಿ. ಏನಂದರೆ, ಮಂಡಲ ಆರ್ಟು ಕ್ರಶ್ ಇರೋ ಥರ ಅಂತೆ. ದೂರದಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ತುಂಬ ಅಟ್ರಾಕ್ಟ್ ಆಗುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಾಂಪ್ಲಿಕೇಟೆಡ್ ಪ್ಯಾಟ್ರನ್ಸ್ ಇದೆ ಅದರೊಳಗಡೆ ಅಂತ. ಸೊ ಯಾರಾದರೂ ಟ್ರೈ ಮಾಡಿದ್ದೀರಾ? ಯಾವಾಗಾದರೂ ಹೀಗೆ ಅನಿಸಿದ್ಯಾ? ಪ್ಲೀಸ್ ಕಮೆಂಟ್ ಮಾಡಿ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಹಾಬೀಸ್ನ ಶೋಕೇಸ್ ಮಾಡೋಕ್ಕೆ. ನನಗಿರೋ ಹಾಬೀಸಲ್ಲಿ ಮಂಡಲ ಆರ್ಟ್ ಅನ್ನೋದು ಒಂದು. ನನ್ನ ಚಾನಲಲ್ಲಿ ನೀವು ಇನ್ನೂ ರಂಗೋಲಿ ಆರ್ಟ್ಸು, ಪೇಂಟಿಂಗ್ಸು, ಇನ್ನೂ ಬೇರೆ ಬೇರೆ ಕ್ರಾಫ್ಟ್ ವರ್ಕ್ಸ್ನ ನೋಡ್ಬೋದು, ಮುಂದೆ ಬರುತ್ತೆ. ಇದು ನನ್ನ ಫಸ್ಟ್ ಮಂಡಲ ಆರ್ಟ್ ನಾನು ಚಾನಲಲ್ಲಿ ಹಾಕ್ತಾ ಇರೋದು. ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಂಡಲ ಆರ್ಟ್ಸ್ನು ಒಂದ್ಸತಿ ನೋಡಿ ನಿಮ್ಗೆ ಏನು ಅನಿಸುತ್ತೆ, ಏನು ಇಂಪ್ರೂವ್ ಮಾಡಬೇಕು ಅಂತಲೂ ಹೇಳಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ಲಿ ಏನಾಗ್ತಿದೆ, ನಿಮಗೇನು ಅನಿಸ್ತಿದೆ ಅನ್ನೋದು ನಂಗೆ ತುಂಬ ಇಂಪಾರ್ಟೆಂಟು. ನೀವು ಹೇಳೋ ಸಜೆಷನ್ಸ್ ಮೇಲೆ ನಾನು ಚೇಂಜಸ್ ಮಾಡ್ಕೊಬೋದು. ಕಂಪ್ಲೀಟ್ ವಿಡಿಯೋ ಫುಲ್ಲು ಸ್ವಲ್ಪ ಮ್ಯೂಸಿಕ್ ಹಾಕೋಣ ಅನ್ಕೋತಾ ಇದ್ದೀನಿ. ಹಾಕೋದ ಬೇಡವಾ, ಅಥವಾ ಬೇರೆ ನನ್ನ ಮಾತಾಡಿದ್ರೆ ಇಷ್ಟ ಆಗುತ್ತಾ, ಮ್ಯೂಸಿಕ್ನಿಂದ ಇಷ್ಟ ಆಗುತ್ತಾ, ಸೈಲೆಂಟಾಗಿರ್ಬೇಕಾ, ನಿಮಗೆ ಹೇಗೆ ಅನಿಸುತ್ತೆ ನೋಡಿ. ಯಾರ್ಯಾರು ಮಂಡಲ ಮಾಡಲ್ಲ ಅವ್ರು ಕೂಡ ಇದು ನೋಡ್ಬೋದು. ಏನಕ್ಕಂದರೆ ನೀವು ನೋಡ್ತಾ ಇದ್ರೆ ಆ್ಯಕ್ಚುಲಿ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಒಂಥರ ಖುಷಿ ಸಿಗುತ್ತೆ, ನಮಗೂ ಸಪೋರ್ಟ್ ಸಿಗುತ್ತೆ. ಹೇಳೋದು ಮರ್ತೆ, ಈ ಮಂಡಲ ಆರ್ಟ್ ಮಾಡಬೇಕಂದ್ರೆ ಏನೇನು ಬೇಕು ಅಂತ ಹೇಳಬೇಕಿತ್ತಲ್ಲ. ಆ್ಯಕ್ಚುಲಿ ಏನೂ ಬೇಕಿಲ್ಲ. ಒಂದು ಕಾಂಪಾಸು, ಒಂದು ಬ್ಲ್ಯಾಕ್ ಪೆನ್ನು, ಒಂದು ಪೆನ್ಸಿಲ್. ಹೆಚ್ಚು ಕಮ್ಮಿಯಾಗಿ ಪ್ಯಾಟರ್ನ್ಸ್ ತಪ್ಪಾಗುತ್ತೆ ಅಥವಾ ಸರ್ಕಲಲ್ಲಿ ಏನೇನೋ ಮಿಸ್ಟೇಕ್ ಆಗುತ್ತೆ ಅಂದರೆ ಒಂದು ಎರೇಸರ್, ಅಷ್ಟೇ ಬೇಕಿರೋದು. ಆರಾಮಾಗಿ ಒಂದು ಸರ್ಕಲ್ ಹಾಕ್ಕೊಳ್ಳಿ, ಅದರಲ್ಲಿ ಬ್ಲ್ಯಾಕ್ ಪೆನ್ನಿಂದ ನೀಟಾಗಿ ನಿಮ್ಗೆ ಇಷ್ಟ ಆಗಿರೋ ಪ್ಯಾಟರ್ನ್ಸ್ನ ಬರ್ಕೊಂಡು ಹೋಗಿ. ಪ್ಯಾಟರ್ನ್ಸ್ ಗೊತ್ತಿಲ್ಲ ಅಂದವರು ಇಲ್ಲಿರೋ ಪ್ಯಾಟರ್ನ್ಸ್ನ ನೋಡಿಕೊಂಡು ಹೀಗೆ ರಿಪೀಟ್ ಮಾಡಿ. ಆ್ಯಕ್ಚುಲಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ, ತುಂಬ ಖುಷಿ ಕೊಡುತ್ತೆ. ಆಮೇಲಿಂದ ನನಗೆ ಹೇಳಿ, ಹೌದಾ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ. ನೋಡಿ ನಾನು ಮುಗಿಸ್ತಾ ಬರ್ತಿದ್ದೀನಿ, ಆಲ್ಮೋಸ್ಟ್ ಆಯಿತು. ಇದು ನನ್ನ ಫೈನಲ್ ಔಟ್ಪುಟ್ಟು. ಹೇಗೆ ಬಂದಿದೆ ಅಂತ ಪ್ಲೀಸ್ ಹೇಳಿ. ನೀವು ಹೇಳಿದ್ರೇ ನನಗೆ ಅರ್ಥ ಆಗೋದು. ಇಲ್ಲಿದೆ ನೋಡಿ ಕಂಪ್ಲೀಟ್ ನನ್ನ ಆರ್ಟ್. ಬಾಯ್ ಬಾಯ್, ಟೇಕ್ ಕೇರ್.